ನಮಸ್ಕಾರ. ಮುಖ್ಯಾಂಶಗಳು. ದೇಶವಾಸಿಗಳೊಂದಿಗೆ ಇಂದು ಜನಪ್ರಿಯ ಬಾನುಲಿ ಮನ್ ಕಿ ಬಾತ್ನಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ನೆಲಮಂಗಲ ಸೋಲಾಪುರ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಸಿರು ನಿಶಾನೆ, ಕ್ಷಿಪ್ರ ಸರಕು ಸಾಗಾಣಿಕೆಗೆ ಸಹಕಾರಿ. ಇಂದು ಭಾವೈಕ್ಯತೆಯ ಪ್ರತೀಕವಾದ ಮೊಹರಂ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರ ಶುಭಾಶಯ. ಮತ್ಸ್ಯ ಕೃಷಿ ಉತ್ತೇಜಿಸಲು ಮೀನುಗಾರರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ, 10,000ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸುವ ಗುರಿ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೂ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 68ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಜಾಲತಾಣಗಳು, ಮೊಬೈಲ್ ಆಪ್, ಯೂಟ್ಯೂಬ್, ಪ್ರಧಾನಮಂತ್ರಿ ಕಚೇರಿ, ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮಗಳಲ್ಲೂ ಕಾರ್ಯಕ್ರಮದ ಪ್ರಸಾರವಿರುತ್ತದೆ. ಪ್ರಧಾನಮಂತ್ರಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ವಿದೇಶಗಳಲ್ಲೂ ವ್ಯಾಪಕ ಬೇಡಿಕೆ ಇದ್ದು, ಕೇಳುಗರ ಸಂಖ್ಯೆ ಗಣನೀಯವಾಗಿದೆ. ಪ್ರಧಾನಮಂತ್ರಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಹಿಂದಿ ಕಾರ್ಯಕ್ರಮದ ನಂತರ ಡಿಡಿ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ಇದರ ಮರುಪ್ರಸಾರ ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಜಾರಿಯಲ್ಲಿರುವ 3ನೇ ಹಂತದ ಅನ್ಲಾಕ್ ಮಾರ್ಗಸೂಚಿ ನಾಳೆ ಅಂತ್ಯಗೊಳ್ಳಲಿದ್ದು, ಸೆಪ್ಟೆಂಬರ್ 1ರಿಂದ 4ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಮಾರ್ಗಸೂಚಿಗಳು ಜಾರಿಗೆ ಬರಲಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಸೆಪ್ಟೆಂಬರ್ 30ರವರೆಗೆ ಶಾಲಾ ಕಾಲೇಜುಗಳು, ಚಿತ್ರಮಂದಿರ, ಈಜುಕೊಳಗಳನ್ನು ಪುನರಾರಂಭಗೊಳಿಸದಿರಲು ನಿರ್ಧರಿಸಲಾಗಿದ್ದು, ದೇಶಾದ್ಯಂತ ಸೆಪ್ಟೆಂಬರ್ 7ರಿಂದ ಮೆಟ್ರೋ ರೈಲು ಸಂಚಾರ ಆರಂಭಿಸಲು ಕೇಂದ್ರ ಗೃಹ ಸಚಿವಾಲಯ ಅನುಮತಿ ನೀಡಿದೆ. ಸೆಪ್ಟೆಂಬರ್ 21ರಿಂದ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ಸೇರಿದಂತೆ 9ರಿಂದ 12ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಪೋಷಕರ ಅನುಮತಿ ಮೇರೆಗೆ ಆಗಮಿಸಲು ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 50% ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಶಾಲೆಗಳಿಗೆ ಬಂದು ಆನ್ಲೈನ್ ಬೋಧನೆ ಮತ್ತಿತರ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶ ನೀಡಲಾಗಿದೆ. ಈ ಮಧ್ಯೆ ಬಯಲು ರಂಗಮಂದಿರಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಸರಕು ಸಾಗಣೆ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಎಂದು ತಿಳಿಸಲಾಗಿದೆ. ಪ್ರಯಾಣ ಕೈಗೊಳ್ಳಲು ಯಾವುದೇ ರೀತಿಯ ಪೂರ್ವಾನುಮತಿ, ಈ ಅನುಮತಿಗಳ ಪತ್ರಗಳ ಅಗತ್ಯವಿಲ್ಲ ಎಂದು ಕೇಂದ್ರ ಗೃಹ ಸಚಿವಾಲಯ ಸ್ಪಷ್ಟಪಡಿಸಿದೆ. 65 ವರ್ಷ ಮೇಲ್ಪಟ್ಟ ವಯೋವೃದ್ಧರು ಹಾಗೂ 10 ವರ್ಷದೊಳಗಿನ ಮಕ್ಕಳು, ಗರ್ಭಿಣಿಯರು ಮನೆಗಳಲ್ಲೇ ಉಳಿಯಬೇಕು ಎಂದು ಸಲಹೆ ಮಾಡಲಾಗಿದೆ. ಸೋಂಕು ಪ್ರಕರಣಗಳು ಹೆಚ್ಚಾಗಿ ಪತ್ತೆಯಾಗುತ್ತಿರುವ ಕಂಟೈನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ಪುನರಾರಂಭಿಸಲು ಅವಕಾಶ ಕಲ್ಪಿಸಲಾಗಿದೆ. ಕಂಟೈನ್ಮೆಂಟ್ ವಲಯಗಳಲ್ಲಿ ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲದಿಂದ ಮಹಾರಾಷ್ಟದ ಸೋಲಾಪುರದ ಬಾಲೆಯನ್ನು ಸಂಪರ್ಕಿಸುವ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವರ್ಚುವಲ್ ಮೂಲಕ ಹಸಿರು ನಿಶಾನೆ ತೋರಿದ್ದಾರೆ. ಮತ್ತಿತರರು ಉಪಸ್ಥಿತರಿದ್ದರು. ಕ್ಷಿಪ್ರ ಸರಕು ಸಾಗಾಣಿಕೆಗೆ ಸಹಕಾರಿಯಾಗಿರುವ ಈ ರೈಲು ಸೇವೆಯಿಂದ ಸರಕು ಪೂರೈಕೆ ವಲಯದಲ್ಲಿ ಮಹತ್ವದ ಸುಧಾರಣೆಯನ್ನು ನಿರೀಕ್ಷಿಸಲಾಗಿದೆ. ಈ ರೈಲುಗಳಲ್ಲಿ ಸರಕುಗಳನ್ನು ಹೊತ್ತ ಲಾರಿಗಳನ್ನು ಸಹ ಕೊಂಡೊಯ್ಯಬಹುದಾಗಿದೆ. ಒಂದು ರೈಲಿನಲ್ಲಿ 43 ಲಾರಿಗಳನ್ನು ಸಾಗಿಸಬಹುದಾಗಿದ್ದು, ಇದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸಂಚಾರ ದಟ್ಟಣೆ ಕಡಿಮೆ ಮಾಡಿ ಆರ್ಥಿಕ ಮಿತವ್ಯಯ ಸಾಧಿಸಲು ಈ ರೈಲು ಸೇವೆ ಸಹಕಾರಿಯಾಗಲಿದೆ. ಸ್ವಾವಲಂಬಿ ಭಾರತ್ ನಿರ್ಮಾಣ ಮಾಡುವ ಪ್ರಧಾನಿ ನರೇಂದ್ರ ಮೋದಿ ಅವರ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗೆ ಅನುಗುಣವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ದೇಶದ ಮೊದಲ ಆಟಿಕೆ ಉತ್ಪಾದನಾ ಕ್ಲಸ್ಟರ್ ಆರಂಭಿಸಲಾಗುತ್ತಿದೆ.
ಆಟಿಕೆ ತಯಾರಿಕೆ ಮೂಲಕ ಆರ್ಥಿಕ ಚಟುವಟಿಕೆ ಹೆಚ್ಚಿಸುವ ಉದ್ಯೋಗ ಸೃಷ್ಟಿಗೆ ಬಲ ತುಂಬಲು ಇದರಿಂದ ಸಹಕಾರಿಯಾಗಲಿದೆ. ಇಲ್ಲಿ ದೇಶ ವಿದೇಶಗಳ ಆಟಿಕೆ ತಯಾರಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ 400 ಎಕರೆ ವಿಶೇಷ ಆರ್ಥಿಕ ವಲಯದಲ್ಲಿ 55,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಅಂದಾಜಿದ್ದು, ಇದರಿಂದ 40,000 ಉದ್ಯೋಗ ಸೃಷ್ಟಿಯಾಗಲಿದ್ದು, ಮಕ್ಕಳ ಆಟದ ಸಾಮಾನು ಉತ್ಪಾದನಾ ಕ್ಷೇತ್ರದಲ್ಲಿ ಕೊಪ್ಪಳ ಶೇಕಡಾ 18ರಷ್ಟು ಕೊಡುಗೆ ನೀಡಲಿದೆ. ಬರುವ 2023ರ ವೇಳೆಗೆ 2,300 ಕೋಟಿ ರೂಪಾಯಿ ಮೊತ್ತದ ಮಾರುಕಟ್ಟೆ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ 42,291 ಕೊರೋನಾ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕೋಟಾದಡಿ ಚಿಕಿತ್ಸೆ ನೀಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಆರೋಗ್ಯ ಇಲಾಖೆ, ಸೋಂಕಿತರ ಚಿಕಿತ್ಸೆಯ ಒಟ್ಟು ವೆಚ್ಚ 169 ಕೋಟಿ 55 ಲಕ್ಷ ರೂಪಾಯಿಯಾಗಿದೆ ಎಂದು ಮಾಹಿತಿ ನೀಡಿದೆ. ಈವರೆಗೆ ಖಾಸಗಿ ಆಸ್ಪತ್ರೆಗಳು ಸರ್ಕಾರಕ್ಕೆ 14,789 ಪ್ರಕರಣಗಳಲ್ಲಿ ಕ್ಲೇಮ್ಗಳನ್ನು ಸಲ್ಲಿಸಿದ್ದು, ಅದರಲ್ಲಿ 9,136 ಕ್ಲೇಮ್ಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಇದರ ಒಟ್ಟು ಮೊತ್ತ 22 ಕೋಟಿ 14 ಲಕ್ಷ ರೂಪಾಯಿಯಾಗಿದೆ. ಖಾಸಗಿ ಆಸ್ಪತ್ರೆಗಳು ಸಲ್ಲಿಸಿದ್ದ ಶೇಕಡಾ 60ರಷ್ಟು ಪ್ರಕರಣಗಳನ್ನು ಕೊರೋನಾ ಸೋಂಕಿತರಿಗೆ ಪ್ಲಾಸ್ಮಾ ದಾನ ಮಾಡಿ ಜೀವ ಉಳಿಸುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸೈಕಲ್ ಜಾಥಾಗೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕ ಪ್ರವೀಣ್ ಸೂದ್ ಬೆಂಗಳೂರಿನ ಸುಲಿವಾನ್ ಪೊಲೀಸ್ ಹಾಕಿ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಿದರು. ಜನಾರ್ದನ್ ಅವರು ಮೈಸೂರಿಂದ ಬಂದಿದ್ದಾರೆ. ಮತ್ತೆ ಇಲ್ಲಿ ಈ ವೇಳೆ ಅವರು ಪ್ಲಾಸ್ಮಾ ದಾನ ಮಾಡುತ್ತಿರುವ ಇಲಾಖೆಯ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು. ಬಳಿಕ ಕೊರೋನಾ ಸೋಂಕು ತಡೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯ, ಅನಗತ್ಯ ಆತಂಕವನ್ನು ದೂರ ಮಾಡಿ ಸೋಂಕನ್ನು ದಿಟ್ಟ ಮನೋಭಾವದೊಂದಿಗೆ ಎದುರಿಸೋಣ. ಪ್ಲಾಸ್ಮಾ ದಾನಕ್ಕೆ ಹೆಚ್ಚಿನ ಜನರು ಮುಂದಾಗಬೇಕು. ಇಲಾಖೆಯಿಂದ ಈಗಾಗಲೇ 167 ಸಿಬ್ಬಂದಿ ಪ್ಲಾಸ್ಮಾ ದಾನ ಮಾಡಲು ಸಿದ್ದರಿದ್ದಾರೆ ಎಂದರು. ಜಾಸ್ತಿ ಜನ ಮುಂದೆ ಬರಬೇಕು. ಇದು 100 ದಾನಿಗಳು ಇಸ್ ನಥಿಂಗ್. ಸಾವಿರಾರು ಲಕ್ಷಾಂತರ ದಾನಿಗಳು ಮುಂದೆ ಬರಬೇಕು. ಆವಾಗ ಬಹುಶಃ ಯಾವುದು ಮೆಡಿಸಿನ್ ಬೇಕಾಗಿಲ್ಲ, ಬಹುಶಃ ಹಾಸ್ಪಿಟಲೈಸೇಷನ್ ಕೂಡ ಬೇಕಾಗಿಲ್ಲ. ಸೊ ಟ್ರೀಟ್ಮೆಂಟ್ ಈಸಿಯಾಗಿ ಆಗತ್ತೆ. ಮಹಾಮಾರಿ ಕೊರೋನಾ ಸೋಂಕಿಗೆ ಲಸಿಕೆ ಕಂಡುಹಿಡಿಯಲು ವಿಶ್ವದಾದ್ಯಂತ ಮುಂದುವರೆದಿರುವ ಪ್ರಯತ್ನದ ಭಾಗವಾಗಿ ಮೈಸೂರಿನ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಆಕ್ಸ್ಫರ್ಡ್ನ ಕೋವಿಶೀಲ್ಡ್ ಲಸಿಕೆ ಪ್ರಯೋಗಕ್ಕೆ ಚಾಲನೆ ನೀಡಲಾಗಿದೆ. ಕೋವಿಡ್-19ಗೆ ಲಸಿಕೆ ಕಂಡುಹಿಡಿಯುವ ಸಂಬಂಧ ಕೋವಿಶೀಲ್ಡ್ ಲಸಿಕೆ ಪ್ರಯೋಗ ನಡೆಸಲು ದೇಶದ ಆಯ್ದ ಆಸ್ಪತ್ರೆಗಳಲ್ಲಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಒಂದಾಗಿದೆ. ಜೆಎಸ್ಎಸ್ನ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಸಮಕುಲಾಧಿಪತಿ ಪ್ರೊಫೆಸರ್ ಬಿ ಸುರೇಶ್, ಕೋವಿಶೀಲ್ಡ್ ಲಸಿಕೆ ಪ್ರಯೋಗಕ್ಕೆ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಆಯ್ಕೆ ಮಾಡಲಾಗಿದೆ. ಈ ಕಾರ್ಯ ಇಂದಿನಿಂದ ಆರಂಭವಾಗಿದೆ. ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುವ ಸುಮಾರು 250 ಮಂದಿಯ ಮೇಲೆ ಕೋವಿಶೀಲ್ಡ್ ಲಸಿಕೆ ಪ್ರಯೋಗಿಸಲು ಯೋಜಿಸಲಾಗಿದೆ. ಮೊದಲ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿ ಸುರಕ್ಷಿತ ಎಂದು ದೃಢಪಟ್ಟರೆ ಹಂತ ಹಂತವಾಗಿ ಇತರರ ಮೇಲೂ ಲಸಿಕೆ ಪ್ರಯೋಗಿಸಲು ಚಿಂತಿಸಲಾಗಿದೆ ಎಂದರು. ಈ ಟ್ರಯಲ್ಸ್ ರಿಪೋರ್ಟ್ ಆಗಿ ಬಂದ ಆಮೇಲೆ ಫೇಸ್ ಮಾರ್ಕೆಟಿಂಗ್ ಆಥರೈಸೇಷನ್ ಬಂದು ಹೋಗಿ ನೆಕ್ಸ್ಟ್ ಸ್ಟೇಜ್ ಫೇಸ್ 4 ಅಂತಾರೆ. ಪೋಸ್ಟ್ ಮಾರ್ಕೆಟಿಂಗ್ ಟ್ರಯಲ್ಸ್ ಮಾಡೋದು ಅದು ಆಮೇಲೆ ಆಗುತ್ತೆ. ಅದು ಈ ಟ್ರಯಲ್ಸಲ್ಲಿ ನಾವು 250 ಪೇಷಂಟ್ಸ್ಗೆ, ಫಸ್ಟ್ ವಾಲಂಟಿಯರ್ಸ್ಗೆ, ಪೇಷಂಟ್ಸ್ ಇಲ್ಲ ವಾಲಂಟಿಯರ್ಸ್ಗೆ ನಾವು ಟ್ರಯಲ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನನೂ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 8,324 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,27,076ಕ್ಕೆ ಏರಿಕೆಯಾಗಿದೆ. 8,110 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,35,128ಕ್ಕೆ ತಲುಪಿದೆ. ನಿನ್ನೆ 115 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 5,483ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 86,446 ಸಕ್ರಿಯ ಪ್ರಕರಣಗಳಿವೆ. 721 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ನಿನ್ನೆ 72,684 ಮಂದಿಗೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ 27,85,718 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 2,993 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,24,442ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,174 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 85,215ಕ್ಕೆ ಏರಿಕೆಯಾಗಿದೆ. ಸದ್ಯ 37,315 ಸಕ್ರಿಯ ಪ್ರಕರಣಗಳಿವೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದೃಢಪಟ್ಟ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. 10 ಲಕ್ಷ ಜನಸಂಖ್ಯೆಗೆ 140 ಪರೀಕ್ಷೆಗಳನ್ನು ನಡೆಸುವಂತೆ ವಿಶ್ವಸಂಸ್ಥೆ ಸೂಚಿಸಿದ್ದು ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗುರಿ ಮೀರಿ ಸಾಧನೆ ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಹಲವೆಡೆ ಕೊರೋನಾ ಸೋಂಕು ಪತ್ತೆ ದರವೂ ಸಹ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ 76.47ರಷ್ಟಿದೆ. ಈವರೆಗೆ 27,13,933 ಸೋಂಕಿತರು ಗುಣಮುಖರಾಗಿದ್ದಾರೆ. 7,65,302 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 21.72ಕ್ಕೆ ಇಳಿಕೆ. ಈವರೆಗೆ 63,498 ಮಂದಿ ಸಾವಿಗೀಡಾಗಿದ್ದು ಮರಣ ದರ 1.81ಕ್ಕೆ ತಗ್ಗಿದೆ. ಭಾವೈಕ್ಯತೆಯ ಪ್ರತೀಕವಾಗಿರುವ ಮೊಹರಂ ಅನ್ನು ದೇಶಾದ್ಯಂತ ಇಂದು ಧಾರ್ಮಿಕ ಗೌರವ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನ ಸಂಕೇತವಾಗಿರುವ ಮೊಹರಂ ಅನ್ನು ಕೋವಿಡ್ ಮಾರ್ಗಸೂಚಿ ಅನ್ವಯ ಅನುಸರಿಸಲಾಗುತ್ತಿದೆ. ಪ್ರವಾದಿ ಮೊಹಮ್ಮದ್ ಧಾರ್ಮಿಕತೆಯ ಸಂದೇಶಗಳನ್ನು ಸಾರುವ ಮಹತ್ವದ ಆಚರಣೆ ಇದಾಗಿದೆ. ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಮೊಹರಂ ಆಚರಿಸುವುದು ಸಹ ಇದರ ವಿಶೇಷತೆಯಾಗಿದೆ. ಕೋವಿಡ್ ಸೋಂಕು ನಿಯಂತ್ರಣದ ಭಾಗವಾಗಿ ದೇಶದ ಯಾವುದೇ ಭಾಗದಲ್ಲಿಂದು ಮೊಹರಂ ಮೆರವಣಿಗೆ ಇರುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದು, ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಅವರಿಗೆ ಸತ್ಯ ಮತ್ತು ನ್ಯಾಯದ ಮೌಲ್ಯಗಳಿಗಿಂತ ಹೆಚ್ಚಿನದು ಯಾವುದೂ ಇರಲಿಲ್ಲ. ಸಮಾನತೆ ಮತ್ತು ನ್ಯಾಯಪರತೆಗೆ ಅವರು ಒತ್ತು ನೀಡಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ನೇಮಕಾತಿಗಳಿಗೆ ಏಕಪರೀಕ್ಷಾ ಪದ್ದತಿಯನ್ನು ಜಾರಿಗೆ ತಂದಿದ್ದು ರಾಜ್ಯದಲ್ಲಿಯೂ ಇದೇ ಮಾದರಿಯ ಪರೀಕ್ಷಾ ಪದ್ದತಿ ಅಳವಡಿಸಿಕೊಳ್ಳಲು ಚಿಂತನೆ ನಡೆಸಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು ಯುವ ಜನಾಂಗ ಉದ್ಯೋಗಾಕಾಂಕ್ಷಿಯೊಂದಿಗೆ ಹಲವು ಪರೀಕ್ಷೆಗಳನ್ನು ಬರೆಯುತ್ತಾರೆ. ಇದಕ್ಕಾಗಿ ಹೆಚ್ಚಿನ ಹಣ, ಸಮಯ ವ್ಯಯ ಮಾಡುತ್ತಾರೆ. ಆದರೆ ಏಕಪರೀಕ್ಷಾ ಪದ್ದತಿಯಿಂದ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯುವಂತಾಗುತ್ತದೆ. ಹಾಗೆಯೇ ಅವರ ಪರಿಶ್ರಮ ಕೂಡ ಕಡಿಮೆಯಾಗಲಿದೆ ಎಂದರು. 3 ವರ್ಷ ಅದರ ವ್ಯಾಲಿಡಿಟಿ ಅಥವಾ ಅದು ಲಾಗೂ ಇರ್ತದೆ. ಇದು ಬಹಳ ಒಂದು ಒಳ್ಳೆ ಹೆಜ್ಜೆ. ಒಂದು ಯುವ ಸಮೂಹದ ಸ್ನೇಹಿ ಅನ್ನಬಹುದಾದ ಹೆಜ್ಜೆ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯ ಕ್ರಮವನ್ನ, ಏಕರೂಪ ಪರೀಕ್ಷೆನ ಮಾಡುವುದು ಸೂಕ್ತ ಅಂತ ಅನ್ನುವ ಮಾತು ಇವತ್ತು ಕೇಳಿ ಬರ್ತಾ ಇದೆ. ನಾವು ಕೂಡ ಸರ್ಕಾರದಲ್ಲಿ ಕೆಲವರು ಚರ್ಚೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಈ ಕ್ರಮವನ್ನ ನಾವು ಕೂಡ ಅನುಸರಿಸಿದ್ರೆ ಸೂಕ್ತ ಅನ್ನುವ ಮಾತನ್ನ ನಾನು ಕೂಡ ನಮ್ಮ ಸರ್ಕಾರದಲ್ಲಿ ಅಲ್ಲಲ್ಲಿ ಕೇಳ್ತಾ ಇದ್ದೀನಿ. ಬರುವ ದಿನಗಳಲ್ಲಿ ನಾವು ಅದನ್ನ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ನಮ್ಮ ರಾಜ್ಯದಲ್ಲೂ ಕೂಡ ತರಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನ
ಈ ಗ್ರಂಥಾಲಯ ಸೆಸ್ಸು ಸಂಗ್ರಹ ಗ್ರಂಥಾಲಯಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಇದುವರೆಗೂ 3 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಗಣಕೀಕರಣಗೊಳಿಸಲಾಗಿದೆ. 13 ಲಕ್ಷಕ್ಕೂ ಹೆಚ್ಚು ಮಂದಿ ವಿವಿಧ ತಂತ್ರಾಂಶಗಳ ಮೂಲಕ ಈ ಗ್ರಂಥಾಲಯದ ಸೌಲಭ್ಯ ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾವು ಪದೇ ಪದೇ ಸ್ಥಳೀಯ ಸಂಸ್ಥೆಗಳಿಗೆ ಹೇಳ್ತಾ ಇದ್ದೀವಿ, ಯಾವ್ಯಾವ ಬಾಪ್ನಲ್ಲಿ ಸೆಸ್ನ ಸಂಗ್ರಹ ಮಾಡ್ತೀರಾ ಅವ್ರಿಗೆ ನೀವು ಕೊಡೋದು ಅದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ದೀವಿ. ಆತ್ಮನಿರ್ಭರ ಭಾರತ ಯೋಜನೆಯಡಿ ಮತ್ಸ್ಯ ಕೃಷಿ ಉತ್ತೇಜಿಸಲು ಮೀನುಗಾರರಿಗೆ ಕಿಸಾನ್ ಕಾರ್ಡ್ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮೀನುಗಾರಿಕೆ ಮತ್ತು ಬಂದರು ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಮೀನುಗಾರಿಕಾ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಪಂಜರ ಕೃಷಿ ಬಗ್ಗೆ ಮೀನುಗಾರರಿಗೆ ಮಾಹಿತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಪಂಜರ ಕೃಷಿಯಲ್ಲಿ ಮೀನುಗಾರರು ತೊಡಗಿಕೊಳ್ಳಲು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ದೊರೆಯಲಿದೆ. ಸರ್ಕಾರದಿಂದ ದೊರೆಯುವ ವಿವಿಧ ಯೋಜನೆಗಳ ಸವಲತ್ತುಗಳ ಮಾಹಿತಿ ನೀಡಲು ತಂಡ ರಚಿಸಲಾಗಿದೆ ಎಂದರು. ಒಳನಾಡು ಮೀನುಗಾರಿಕೆಯಲ್ಲಿ ಕರ್ನಾಟಕ 9ನೇ ಸ್ಥಾನದಲ್ಲಿದ್ದು ಇನ್ನು 3 ವರ್ಷದಲ್ಲಿ ಮೊದಲ ಸ್ಥಾನ ಪಡೆಯುವಂತೆ ಮಾಡಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಂಜರ ಕೃಷಿಯಲ್ಲಿ 10,000ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದರು. ಪಂಜರ ಕೃಷಿ ಮತ್ತಿತರ ಮೀನುಗಾರಿಕೆ ಕೃಷಿಗೆ ಸಂಬಂಧಪಟ್ಟಂತೆ 10,000 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಗುರಿ. ಅದರ ಪ್ರಥಮ ಹೆಜ್ಜೆಯಾಗಿ ಉಡುಪಿ ಜಿಲ್ಲೆಯಲ್ಲಿ, ಮಂಗಳೂರು ಜಿಲ್ಲೆಯಲ್ಲಿ ಈ ಕಾರ್ಯಾಗಾರ ನಡೀತಾ ಇದೆ. ರಾಜ್ಯಾದ್ಯಂತ ಇನ್ನು 3 ತಿಂಗಳ ಅವಧಿಯಲ್ಲಿ ದಿನಗಳನ್ನು ನಿಗದಿಪಡಿಸಿಕೊಂಡು ನಮ್ಮ ಇಲಾಖೆ ಮುಖ್ಯಸ್ಥರು ಈ ಮಾಹಿತಿ ಶಿಬಿರವನ್ನು ಕೊಡ್ತಾ ಸಾಗ್ತಾ ಇದ್ದಾರೆ. ಒಟ್ಟಾರೆ ಇದರಿಂದಾಗಿ ನಮ್ಮ ಮೀನುಗಾರಿಕೆಯಲ್ಲಿ ಹೊಸ ಕ್ರಾಂತಿಕಾರಿ ಹೆಜ್ಜೆ ಮೂಡುತ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಡಿಡಿ ನ್ಯೂಸ್ನೊಂದಿಗೆ ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ಪಾರ್ಶ್ವನಾಥ್, ಕರಾವಳಿ ಭಾಗದ ಹಿನ್ನೀರಿನ ಭಾಗದಲ್ಲಿರುವ ಯುವಕರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದರ ಅಡಿಯಲ್ಲಿ ನಾವು ಈ ಪಂಜರ ಮೀನು ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಕರಾವಳಿ ಭಾಗದ ಹಿನ್ನೀರಲ್ಲಿರುವ ಯುವಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವುದಾಗಿರುತ್ತದೆ. ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಶಿಬಿರಾರ್ಥಿ ಲೂಯಿಸ್, ಮೀನುಗಾರಿಕೆ ಕೃಷಿ ಬಗ್ಗೆ ಕಾರ್ಯಾಗಾರದಲ್ಲಿ ಸಾಕಷ್ಟು ಮಾಹಿತಿ ದೊರಕಿದ್ದು ಪಂಜರ ಕೃಷಿಯನ್ನು ಆರಂಭಿಸಲು ಆಸಕ್ತಿ ಹೊಂದಿದ್ದೇನೆ ಎಂದರು. ಆ ಧೈರ್ಯದಿಂದ ನಾನು ಈ ಫೀಲ್ಡಿಗೆ ನಾನು ಕಾಲಿಟ್ಟೆ. ಸೊ ಅಪ್ಲಿಕೇಶನ್ ಇಂದ ಈ ಗೌರ್ಮೆಂಟ್ ಕೊಡುವ ಸೌಲಭ್ಯ ಹಾಗೂ ಸಬ್ಸಿಡಿ ನನಗೆ ತುಂಬ ಒಂದು ಅಟ್ರಾಕ್ಟಿವ್ ಅಂತ ಅನಿಸಿತು. ಹಾಗೆ ಅದಕ್ಕೆ ಫಾಲೋ ಅಪ್ ಮಾಡಿ ಗೌರ್ಮೆಂಟ್ ನನಗೆ ಇದು ಸಬ್ಸಿಡಿ ಕೊಟ್ಟು ತೆಗೆಸಿದೆ. ಹಣಕಾಸು ಒಳಗೊಳ್ಳುವಿಕೆಯ ಮಹತ್ವಾಕಾಂಕ್ಷಿ ಉದ್ದೇಶವನ್ನು ಸಾಕಾರಗೊಳಿಸಲು ಹಾಸನ ಜಿಲ್ಲೆಯ ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಶಯದಂತೆ ಕೆನರಾ ಬ್ಯಾಂಕ್ ಗ್ರಾಮೀಣ ಜನರ ಮನೆ ಬಾಗಿಲಿಗೆ ಆರ್ಥಿಕ ಚಟುವಟಿಕೆಗಳ ಸೌಲಭ್ಯ ತಲುಪುವಂತೆ ಮಾಡಿದೆ. ಮನೆ ಬಾಗಿಲಿನಲ್ಲಿಯೇ ಬ್ಯಾಂಕ್ ಖಾತೆಗಳಿಗೆ ಹಣ ಪಾವತಿಸುವ, ಹಣ ಪಡೆಯುವ ಆರ್ಥಿಕ ಚಟುವಟಿಕೆಗಳನ್ನು ನಡೆಸುತ್ತಿದ್ದು, ಇದಕ್ಕೆ ಬ್ಯಾಂಕ್ನಿಂದ ನಿಯೋಜನೆಗೊಂಡಿರುವ ಬಿಸಿನೆಸ್ ಕರೆಸ್ಪಾಂಡೆಂಟ್ಗಳು ನೆರವಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಜನ್ಧನ್, ಪಿಂಚಣಿ ಸೌಲಭ್ಯಗಳ ಸೇವೆಯನ್ನು ಬೆಳಗ್ಗೆ ಹಾಗೂ ಸಂಜೆ 2 ಪಾಳಿಗಳಲ್ಲಿ ಒದಗಿಸಲಾಗುತ್ತಿದೆ. ಲೀಡ್ ಬ್ಯಾಂಕ್ನ ವಲಯ ನಿರ್ದೇಶಕ ಜಗದೀಶ್, ಬಿ ಮತ್ತು ಸಿ ಕೇಂದ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಚಟುವಟಿಕೆ ನಡೆಸುತ್ತಿರುವುದು ವಿಶೇಷವಾಗಿದೆ. ಬ್ಯಾಂಕ್ನಲ್ಲಿ 10 ಕೋಟಿ 35 ಲಕ್ಷ ರೂಪಾಯಿ ವಹಿವಾಟು ನಡೆದಿರುವುದು ದಾಖಲಾಗಿದ್ದು, ಎಲ್ಲಾ ಸಿಬ್ಬಂದಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಅದನ್ನ ಅವರು ಈ ಒಂದು ಬ್ಯಾಂಕಿಂಗ್ ಅವರ್ಸ್ ಬಿಟ್ಬಿಟ್ಟು ಬೇರೆ ಇವಾಗ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ಅವ್ರ ಮನೆಗೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅವರ ಇದಕ್ಕೆ ಖಾತೆಗೆ ಅವ್ರಿಗೆ ಏನು ಖಾತೆ ಹೊಂದಿರ್ತಾರೆ ನಮ್ಮಲ್ಲಿ ಅವ್ರಿಗೆ ಹಣನ ವಿತರಣೆ ಮಾಡ್ತಾರೆ. ಅದೇ ರೀತಿ ಅವರಿಂದ ರೆಸಿಪ್ಟನ್ನು ಇದು ಮಾಡ್ತಾರೆ. ನನಗೆ ಒಂದು 5 ಹಳ್ಳಿಗಳನ್ನ ಬ್ಯಾಂಕ್ ಕರೆಸ್ಪಾಂಡೆಂಟ್ ದಯಾನಂದ ಸಾಗರ್, ಸರ್ಕಾರದ ಆರ್ಥಿಕ ಸೌಲಭ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿದ್ದು, ಇದರಿಂದ ಗ್ರಾಮೀಣ ಜನತೆ ಸಂತುಷ್ಟರಾಗಿದ್ದಾರೆ ಎಂದರು. ಒಂದು 11 ಗಂಟೆವರೆಗೆ ಕೊಟ್ಟು ಮತ್ತೆ 11 ಗಂಟೆಯಿಂದ ಮತ್ತೆ ಬ್ಯಾಂಕಲ್ಲಿದ್ದು ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 8ವರೆಗೂ ಹಳ್ಳಿ ಕಡೆ ನಾನು ದುಡ್ಡನ್ನ ವಿತರಣೆ ಮಾಡ್ತೀನಿ. ಅವರಿಗೆ 20,000 ಒಳಗಡೆ ಎಷ್ಟು ಅಮೌಂಟ್ ಬೇಕು ಅದನ್ನ ಅಲ್ಲೇ ತಮ್ಮಿ ಪ್ರೆಸ್ ತಗೊಂಡು ಅವರಿಗೆ ಗ್ರಾಮದಲ್ಲಿ ಅವರಿಗೆ ಕೊಡ್ತಿರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೆ ಅವರು ದುಡ್ಡು ಕಟ್ಟೋದಿದ್ರು ಕೂಡ ಬೇರೆ ಬ್ರಾಂಚ್ಗಳಿಗೆ ನಂಬತ್ತಲ್ಲೇ ಕಟ್ಸ್ಕೊತೀವಿ 20,000 ಒಳಗಡೆ, ಅದು ಕೂಡ ಅವರಿಗೆ ತುಂಬಾ ಅನುಕೂಲ ಆಗ್ತಿದೆ. ಅದನ್ನು ಕೂಡ ಬಳಸ್ಕೊತಾ ಇದ್ದಾರೆ. ನಮ್ಮಿಂದ ಒಟ್ಟಲ್ಲಿ ಸುಮಾರು ಹಳ್ಳಿ ಜನಗಳಿಗೆ ತುಂಬಾ ಅನಾನುಕೂಲ ಆಗಿದ್ದೆಲ್ಲ ತಪ್ಪಿಸಿ ಈಗ ಅನುಕೂಲ ಮಾಡಿಕೊಟ್ಟಿದ್ದೀವಿ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಶಾಂತಿ ಗ್ರಾಮದ ಮತ್ತೋರ್ವ ಬಿಸಿನೆಸ್ ಕರೆಸ್ಪಾಂಡೆಂಟ್ ಕರಿಯಪ್ಪ, ತಾವು ಪ್ರತಿನಿತ್ಯ 200 ವಹಿವಾಟುಗಳನ್ನು ನಡೆಸುತ್ತಿದ್ದು, ಬೆಳಗ್ಗೆ 6ರಿಂದ 10 ಗಂಟೆ, ಸಂಜೆ 6ರಿಂದ 8 ಗಂಟೆಯವರೆಗೆ ತಮಗೆ ನಿಯೋಜಿಸಿರುವ ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದೇನೆ. ಗ್ರಾಮೀಣ ಜನತೆ ತಮ್ಮ ಬರುವಿಕೆಗಾಗಿ ಕಾಯುತ್ತಿರುವುದೇ ನಮ್ಮ ಸೇವೆಯ ಗುಣಮಟ್ಟದ ದ್ಯೋತಕವಾಗಿದೆ ಎಂದರು.
ಅಲ್ಲೇ ವಿತರಣೆ ಮಾಡ್ತೀನಿ. ಕೂಲಿ ಕಾರ್ಮಿಕರದು, ಮತ್ತು PM ಕಿಸಾನ್ದು, ಮತ್ತು ಜನ್ಧನ್ ಖಾತೆ ಅಮೌಂಟು, ಮತ್ತು ಈ ಉದ್ಯೋಗ ಖಾತ್ರಿ ಅಮೌಂಟು, ಇದೆಲ್ಲನೂ ನಾನು ಅಲ್ಲೇ ಕೊಡ್ತೀನಿ. 20,000ವರೆಗೂ ಕೊಟ್ಟು ಮತ್ತೆ 20,000ವರೆಗೂ ಡ್ರಾ ಮಾಡ್ಬೋದು, ತಗೋಬೋದು. ಕೋವಿಡ್-19 ಹಿನ್ನೆಲೆಯಲ್ಲಿ ಮೃಗಾಲಯಗಳಲ್ಲಿನ ಪ್ರಾಣಿ ಪಕ್ಷಿಗಳ ದತ್ತು ಸ್ವೀಕಾರ ಹಾಗೂ ದೇಣಿಗೆ ನೀಡುವ ಸಂಬಂಧ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಆರಂಭಿಸಿದ ZAK ಆಪ್ಗೆ ಚಿತ್ರದುರ್ಗದಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಆಪ್ ಮೂಲಕ ಆನ್ಲೈನ್ನಲ್ಲೇ ಪ್ರಾಣಿಗಳ ದತ್ತು ಸ್ವೀಕಾರ ಮತ್ತು ದೇಣಿಗೆ ನೀಡಲು ಸಾರ್ವಜನಿಕರು ಮುಂದಾಗಿದ್ದಾರೆ. ಈ ಆಪ್ನಲ್ಲಿ ರಾಜ್ಯದ ಮೃಗಾಲಯಗಳಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳ ವಿವರ ಸಂಪೂರ್ಣ ಲಭ್ಯವಿದ್ದು, ತಮ್ಮ ಇಚ್ಛೆಯ ಪ್ರಾಣಿಗಳನ್ನು ಸಾರ್ವಜನಿಕರು ದತ್ತು ಸ್ವೀಕಾರ ಮಾಡಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಚಿತ್ರದುರ್ಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ. ಚಂದ್ರಶೇಖರ್ ಕೋವಿಡ್-19 ಹಿನ್ನೆಲೆಯಲ್ಲಿ ಎದುರಾದ ಸಂಕಷ್ಟವನ್ನು ಪರಿಹರಿಸಲು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ZAK ಆಪ್ ಅನ್ನು ಬಿಡುಗಡೆಗೊಳಿಸಿದ್ದು, ರಾಜ್ಯದಲ್ಲಿ ಯಾವುದೇ ಮೃಗಾಲಯಗಳಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಸಾರ್ವಜನಿಕರು ದತ್ತು ಸ್ವೀಕರಿಸಲು ಮತ್ತು ದೇಣಿಗೆ ನೀಡಲು ಅವಕಾಶ ಕಲ್ಪಿಸಿದೆ. ಚಿತ್ರದುರ್ಗದ ಆಡುಮಲ್ಲೇಶ್ವರ ಕಿರು ಮೃಗಾಲಯದಲ್ಲಿನ ಕರಡಿ, ಹೆಬ್ಬಾವು ಸೇರಿದಂತೆ ತಮ್ಮ ಇಚ್ಛೆಗನುಗುಣವಾಗಿ ಹಲವು ಪ್ರಾಣಿ ಮತ್ತು ಪಕ್ಷಿಗಳನ್ನು ಈಗಾಗಲೇ ಸಾರ್ವಜನಿಕರು ದತ್ತು ತೆಗೆದುಕೊಂಡಿದ್ದು 1.50 ಲಕ್ಷಕ್ಕೂ ಅಧಿಕ ರೂಪಾಯಿ ಸಂದಾಯ ಮಾಡಿದ್ದಾರೆ ಎಂದು ವಿವರಿಸಿದರು. ತಮ್ಮ ಒಂದು ಇಚ್ಛೆಯಾದ ಪ್ರಾಣಿಗಳನ್ನ, ಇಷ್ಟಪಡುವ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಒಂದು ದತ್ತನ್ನು ತೆಗೆದುಕೊಂಡು ಅಡಾಪ್ಷನ್ ಅಂತ ಮಾಡಿಕೊಂಡು ಅದಕ್ಕೆ ತಗುಲುವ ವೆಚ್ಚವನ್ನ ನೀಡಬಹುದಾಗಿರುತ್ತೆ. ಈ ಸಂದರ್ಭದೊಳಗಡೆ ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಸಹ ಪ್ರಾಧ್ಯಾಪಕ ಗೋಪಾಲ್ ZAK ಆಪ್ ಪ್ರಾಣಿ ಪಕ್ಷಿಗಳ ದತ್ತು ಸ್ವೀಕಾರಕ್ಕೆ ಉತ್ತಮ ವೇದಿಕೆಯಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸಲು ಇದು ಸೂಕ್ತವಾಗಿದೆ ಎಂದರು. ಈ ಪ್ರಾಣಿಗಳನ್ನ ಮತ್ತೆ ಯಾವುದೇ ಪಕ್ಷಿಗಳನ್ನ ನಾವು ಅದಕ್ಕೆ ಹಣ ಎಷ್ಟು ಆಗುತ್ತೆ, ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತಕ್ಕಂಥದ್ರ ಡೀಟೇಲ್ಸ್ ತಗೊಂಡು ನಮಗೆ ನಮ್ಮ ಶಕ್ತಿ ಅನುಸಾರ ನಾವು ಯಾವ ಪ್ರಾಣಿ ಪಕ್ಷಿಗಳನ್ನ ಬೇಕಾದ್ರೂ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ZAK ಅಂತಕ್ಕಂಥ ಒಂದು ಆ್ಯಪ್ ತುಂಬಾ ಅನುಕೂಲ ಆಗಿದೆ. ಆ ಪ್ರಾಣಿಗಳನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಬಟ್ಟೆ ಅಂಗಡಿ ಮಾಲೀಕ ಸುರೇಶ್ ಕುಮಾರ್ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆಪ್ನಲ್ಲಿ ಎಲ್ಲಾ ಪ್ರಾಣಿಗಳ ವಿವರ ಲಭ್ಯವಿದೆ. ಸದ್ಯ ನಾನು 3 ಪಕ್ಷಿಗಳನ್ನು ದತ್ತು ಸ್ವೀಕರಿಸಿದ್ದೇನೆ ಎಂದು ತಿಳಿಸಿದರು. ಒಂದು ಇದನ್ನ ಆ್ಯಪ್ ಅನ್ನು ಉಪಯೋಗಿಸ್ಕೋಬೇಕು. ಕಾಕ್ಟೈಲ್ ಅನ್ನೋ ಪಕ್ಷಿ 3 ಪಕ್ಷಿಗಳನ್ನ ದತ್ತು ತಗೊಂಡೆ. ಒಂದು ನಮ್ಮಿಂದ ಆದಷ್ಟು ಒಂದು ಕೊಡುಗೆ. ಇದರಿಂದ ಚಿತ್ರದುರ್ಗದ ವಲಯ ಅರಣ್ಯಾಧಿಕಾರಿ ಆರ್ ವಸಂತ್ ಪ್ರಾಧಿಕಾರ ಹೊರತಂದಿರುವ ZAK ಆಪ್ ಅನ್ನು ಸಮೂಹ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ವಿವರಿಸಿದರು. ಪ್ರಾಣಿಗಳಿಗೆ ಊಟದ ವ್ಯವಸ್ಥೆ, ಅವರ ನಿರ್ವಹಣಾ ವ್ಯವಸ್ಥೆ, ಇದನ್ನು ನಾವು ಅಮೌಂಟ್ನ ಯೂಸ್ ಮಾಡ್ತೀವಿ. ಮಧ್ಯಪ್ರದೇಶದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ರಕ್ಷಣೆ ಮತ್ತು ಪರಿಹಾರ ಕಾರ್ಯ ತೀವ್ರಗೊಂಡಿದೆ. 9 ಜಿಲ್ಲೆಗಳ 400ಕ್ಕೂ ಹೆಚ್ಚು ಹಳ್ಳಿಗಳು ತೊಂದರೆಗೀಡಾಗಿದ್ದು 9,000ಕ್ಕೂ ಹೆಚ್ಚು ಜನ ಬಾಧಿತರಾಗಿದ್ದಾರೆ. ಸಂತ್ರಸ್ತರಿಗಾಗಿ 170 ಪರಿಹಾರ ಶಿಬಿರಗಳನ್ನು ತೆರೆಯಲಾಗಿದ್ದು, ಪರಿಹಾರ ಕಾರ್ಯಕ್ಕೆ ವಾಯುಪಡೆಯ ಹೆಲಿಕಾಪ್ಟರ್ಗಳನ್ನು ಬಳಸಿಕೊಳ್ಳಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರೀಯ ವಿಪತ್ತು ಪರಿಹಾರ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪರಿಹಾರ ಕಾರ್ಯವನ್ನು ಚುರುಕುಗೊಳಿಸುವಂತೆ ಜಿಲ್ಲಾಡಳಿತಗಳಿಗೆ ಸೂಚಿಸಿದ್ದಾರೆ. प्रदेश के 9 जिलों में 394 से ज्यादा गांव में बाढ़ ने तबाही मचाई है. अब तक 7,000 से ज्यादा लोगों को रेस्क्यू कर बचाकर सुरक्षित स्थानों पर पहुंचाया है. आवश्यक संख्या में भोजन इत्यादि की व्यवस्था शिविरों में की गई है. सेना बुलाई गई है. हमारे आर्मी के जवानों को भी पहुंचने में समय लग रहा है. रास्ते जगह जगह से बंद है, लेकिन भरसक प्रयास कर रहे हैं कि सभी आवश्यक व्यवस्थाओं के कारण पहुंचे. NDRF और SDRF की टीमें भी पूरी तरह से लगी हुई है. ಈಗ ಇಂದಿನ ಪತ್ರಿಕೆಗಳ ಎಣಕುನೋಟ.
ಖಾಸಗಿಯಿಂದ ಸರ್ಕಾರಿ ಶಾಲೆಗೆ ಜಂಪ್. ಮಕ್ಕಳನ್ನು ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗಳಿಗೆ ಸೇರಿಸುತ್ತಿರುವ ಪಾಲಕರು. ಲಾಕ್ಡೌನ್ ಉದ್ಯೋಗ ನಷ್ಟ, ಮಕ್ಕಳ ಆರೋಗ್ಯ ಕಾಳಜಿಗಳ ಪರಿಣಾಮ. ಎಲ್ಲಾ ಚುನಾವಣೆಗೂ ಒಂದೇ ಮತಪಟ್ಟಿ, ಒಂದು ದೇಶ ಒಂದು ಚುನಾವಣೆ ಪರಿಗೆ ಪೂರಕ ಕ್ರಮ. ಮೆಟ್ರೋ 100 ಜನರ ಕಾರ್ಯಕ್ರಮಕ್ಕೆ ಅನುಮತಿ. ಕೇಂದ್ರದಿಂದ ಅನ್ಲಾಕ್ 4.0 ಮಾರ್ಗಸೂಚಿ ಪ್ರಕಟ. ಸೆಪ್ಟೆಂಬರ್ 7ರಿಂದ ಮೆಟ್ರೋ ಆರಂಭ. ಸೆಪ್ಟೆಂಬರ್ 21ರಿಂದ ಕಾರ್ಯಕ್ರಮ ಆಯೋಜನೆಗೆ ಓಕೆ. ಪದವಿ ಕಾಲೇಜು ಗ್ರಂಥಾಲಯ ಗಣಕೀಕರಣ. ಕಾಲೇಜುಗಳಿಗೆ ಈ ಗ್ರಂಥಾಲಯ ಸಾಫ್ಟ್ವೇರ್ಗಳ ರವಾನೆ. ಪ್ರಾದೇಶಿಕ ವಲಯವಾರು ಸಂಚಾಲಕರ ನೇಮಕ. ಜಿಎಸ್ಟಿ ನಷ್ಟದ ಸಾಲಕ್ಕೆ ಕೇಂದ್ರದಿಂದಲೇ ಬಡ್ಡಿ ಪಾವತಿ. ಆರ್ಬಿಐನಿಂದ ಅಗ್ಗದ ಸಾಲ. ರಾಜ್ಯಗಳಿಗೆ ತುಸು ರಿಲೀಫ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅನ್ಲಾಕ್ 4ರಲ್ಲೂ ಶಾಲೆ ಕಾಲೇಜುಗಳು ತೆರೆಯಲ್ಲ. ಸೆಪ್ಟೆಂಬರ್ ಅಂತ್ಯದವರೆಗೂ ಆನ್ಲೈನ್ ಪಾಕ್ ಕಳ್ಳಮಾರ್ಗ. ಬಿಎಸ್ಎಫ್ ಶೋಧ. ಕಾಶ್ಮೀರ ಗಡಿ ಬೇಲಿ ಕೆಳಗೆ ಸುರಂಗ ಪತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶವಾಸಿಗಳೊಂದಿಗೆ ಇಂದು ಜನಪ್ರಿಯ ಬಾನುಲಿ ಮನ್ ಕಿ ಬಾತ್ನಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ನೆಲಮಂಗಲ ಸೋಲಾಪುರ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಸಿರು ನಿಶಾನೆ. ಕ್ಷಿಪ್ರ ಸರಕು ಸಾಗಾಣಿಕೆಗೆ ಸಹಕಾರಿ. ಇಂದು ಭಾವೈಕ್ಯತೆಯ ಪ್ರತೀಕವಾದ ಮೊಹರಂ ಆಚರಣೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರ ಶುಭಾಶಯ. ಮತ್ಸ್ಯ ಕೃಷಿ ಉತ್ತೇಜಿಸಲು ಮೀನುಗಾರರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ. 10,000ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸುವ ಗುರಿ. ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಟಿಡಿ ಚಂದನದಲ್ಲಿ. ನಮಸ್ಕಾರ.